ಪ್ರಿಯಾ, ಏನು ಮಾಡ್ತಾ ಇದ್ಯಾ? ಅದು ಬಿಡು, ನನಗೆ ಅರ್ಜೆಂಟ್ ಒಂದು ಇಂಟರ್ವ್ಯೂ ಬಂದಿದೆ, ನಾಲ್ಗೆ ಹೋಗ್ಬೇಕು. ಒಂದೇ ಒಂದು ಸಣ್ಣ ಆರ್ಡ್ರ್ ಇದೆ, ಕೊಟ್ಬಿಟ್ಟು ಬರ್ತೀಯಾ? ಸರಿ ಕೊಡು. ನಿನ್ನ ವಾಟ್ಸಪ್ ನಂಬರ್ಗೆ ಲೊಕೇಶನ್ ಮತ್ತು ನಂಬರ್ ಕಳಿಸಿದ್ದೀನಿ, ಹೋಗಿ ಕೊಟ್ಬಿಡು. ಓಕೆ. ಲವರ್ ಬಾಯ್, ನಿಮ್ಮ ಹುಡುಗಿ ಕೈಲೇ ಕೊಟ್ಟು ಕಳಿಸಿ ನೋಡಪ್ಪ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡ್ತಾನ. ಹಲೋ ಸರ್, ನಾನು ಲೊಕೇಶನ್ನಲ್ಲಿದ್ದೀನಿ. ಎಲ್ಲಿದ್ದೀರಾ? ರೈಟ್ ಸೈಡ್ ನೋಡಿ. ಹಾಂ, ಆ ಬ್ಲೂ ಕಲರ್ ಶರ್ಟ್ ನೀವೇನಾ? ಹಾಂ ನಾನೇ. ಹಾಂ, ಓಕೆ. ಸರ್, ನಿಮ್ಮ ಆರ್ಡರ್. ಓ, ನೀನಾ? ನಾನೇ. ಥೂ, ನಿನ್ನ ಎಷ್ಟೊತ್ತವರೆಗೂ ನಾ ಸರ್ ಅಂದಿದ್ದು. ಏಕೆ ಸರ್ ಅನ್ಸ್ಕೊಳ್ಳೋ ಯೋಗ್ಯತೆ ನಮಗಿಲ್ವಾ? ಅದು ಬಿಡು, ನೀನು ಯಾಕೆ ಫುಡ್ ಆರ್ಡರ್ ಮಾಡಿದೆ? ತಿಂಡಿ ಆಯ್ತಾ ನಿಂದು? ಸರಿ ಬಾ. ನಮ್ಮ ದೇವತೆ ಬಗ್ಗೆ ನನಗೆ ಗೊತ್ತಿಲ್ವಾ? ಈ ಟೈಮಲ್ಲಿ ಬೇರೆಯವ್ರ ಹಸಿವಿನ ಮೇಲೆ ಇರತಕ್ಕಂಥ ಕಾಳಜಿ ನಿನ್ನ ಹಸಿವಿನ ಮೇಲೆ ಇಲ್ಲ ಅಂತ ನನಗೆ ಗೊತ್ತು. ನೀವೇನು ಆರ್ಡ್ರ್ ಮಾಡಿದ್ದು? ಹೌದು ನಾನೇ. ಫೋನ್ಪೇನಾ ಕ್ಯಾಶಾ ಸರ್? ಏಯ್, ತಂದಿರೋ ಫುಡ್ನ ಕೈಲಿಟ್ಟು ಬಂದಿರೋ ದಾರಿಯಲ್ಲಿ ತಿರುಗಿ ನೋಡದೆ ಒಯ್ತಾರಲ್ಲೇ. ಮತ್ತು ದುಡ್ಡು ಯಾರು ಕೊಡ್ತಾರೆ ಸರ್? ದುಡ್ಡಾ? ನಿನ್ನ ಹತ್ರ ಇರೋ ಫೋನು ದುಡ್ಡು ಕಿತ್ಕೊಳ್ದೆ ಬಿಡ್ತಾ ಇದ್ದೀವಲ್ಲ, ಅದೇ ನಾವು ಕೊಡ್ತಿರೋ ದುಡ್ಡು. ಕೊಟ್ಬಿಟ್ಟು ಹೋಯ್ತಾ ಇರಲ್ಲ. ಆಗಲ್ಲ ಸರ್, ನಾನು ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯೋ ನೀನು ನೋಡಿ ಸರ್, ಹಸುವಾಗಿದ್ದರೆ ಹೇಳಿ, ನನ್ನ ಕಾಸನ್ನ ಪೇ ಮಾಡಿ ನಿಮಗೆ ಫುಡ್ ಕೊಟ್ಬಿಟ್ಟು ಹೋಗ್ತೀನಿ. ಅದು ಬಿಟ್ಟು ದುಡ್ಡು ತಿನ್ನೋದ್ರ ಹತ್ರ ಬಡದು ತಿನ್ಬೇಡಿ ಸರ್. ಹಸು ಅನ್ನೋದು ಎಲ್ರಿಗೂ ಒಂದೇ ಸರ್, ಅದ್ರ ಬೆಲೆ ನನಗೆ ಚೆನ್ನಾಗಿ ಗೊತ್ತಿದೆ. ಅನ್ನನ ಯಾವತ್ತು ಕೇಳಿ ತಿನ್ನಬೇಕು, ತಲೆ ಒಡೆದು ತಿನ್ನಬಾರ್ದು ಸರ್. ತಗೊಳ್ಳಿ. ಸಾರಿ ಬ್ರೋ, ತಗೊಳ್ಳಿ ದುಡ್ಡು. ಪರವಾಗಿಲ್ಲ ಸರ್, ಆರ್ಡರ್ ಮಾಡೋ ರಸವು ಎಲ್ರಿಗೂ ಕಾಣಿಸುತ್ತೆ ಸರ್, ಆದರೆ ಡೆಲಿವರಿ ಮಾಡೋ ರಸವು ಯಾರಿಗೂ ಕಾಣಿಸಲ್ಲ. ಛೇ, ಕೊಡೋ ಕೈ ತಂದೆ ರೂಪದಲ್ಲಿ ನೋಡಿದ್ರೆ ತಗೊಳ್ಳೋ ಕೈ ಕಾಮ ದೃಷ್ಟಿಲಿ ನೋಡುತ್ತೆ. ಬಡವನ ಕೋಪ ದವಡೆಗೆ ಮೂಲ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ.
ಏನು ಮಾಡ್ತಾ ಇದ್ದೀರಾ ಮೇಡಮ್? ಬಂದ್ವಿ. ಏನು ಮಾಡ್ತಾ ಇದ್ದೀರಾ? ಬಿಡಿ ಮೇಡಮ್, ಬಿಡ್ರಿ ಬಿಡ್ರಿ, ನಾನು ಅಂತವನಲ್ಲ, ಬಿಡ್ರಿ ರೀ ರೀ, ಬಿಡ್ರಿ ಬಿಡ್ರಿ, ಯಾಕ್ರಿ ಏನು ಮಾಡ್ತಾ ಇದ್ದೀರಿ? ನಾನು ಅಂತವನಲ್ಲ, ಬಿಡ್ರಿ. ಅಯ್ಯೋ, ಯಾರು ಗಂಡಸಿದ್ರೆ ಕಾಪಾಡ್ರಪ್ಪ, ಕಾಪಾಡಿ ಕಾಪಾಡಿ, ಅಮ್ಮನಿಂದ ಕಾಪಾಡ್ರಪ್ಪ. ಗೋ ಬಿಡಮ್ಮ ಬಿಡಮ್ಮ. ಬಿಡೋ, ನಂಗೆ ನೀನೇನು ಅಂತ ಗೊತ್ತು. ಹೋಗ್ಲಿ ಬಿಡೆ, ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ. ಹೋಗಮ್ಮ ಹೋಗು, ನಮ್ಮ ಹುಡುಗನ್ನ ಕರ್ಕೊಂಡೋಗಿ ಬಾಡಿನ ತಂಪು ಮಾಡಿಸು. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ ಗೊತ್ತೇ ಆಯ್ತಾ ಇಲ್ಲ ಗುರು. ಯಾಕೆ ಗುರು? ಅಲ್ಲಿ ನೋಡ್ ಗುರು, ಪ್ರೀತಿ ಕುರುಡೋ ಇಲ್ಲ ಜನ ಕುರುಡೋ ಏನು ಗೊತ್ತೇ ಆಯ್ತಾ ಇಲ್ಲ. ಶೆಟ್ಟಿ, ಏನಾಯ್ತು ಇವಳಿಗೆ? ಬಾ ನೋಡೋಣ. ಪ್ರಿಯಾ ಪ್ರಿಯಾ, ಏನಾಯ್ತು ಪ್ರಿಯಾ? ಅಕೌಂಟಲ್ಲಿ ದುಡ್ಡು ಅಕೌಂಟಲ್ಲಿ ದುಡ್ಡು ಕಾಣಿಸ್ತಿಲ್ಲ. ಏನಾಯ್ತು? ಏನ್ ಶೆಟ್ಟಿ ಇದು? ಹೇಗೆ ಕಟ್ಟಾಯ್ತು? ಅಕೌಂಟಲ್ಲಿ ಅಕೌಂಟಲ್ಲಿ ದುಡ್ಡು ಕಾಣಿಸ್ತಿಲ್ಲ. ದುಡ್ಡ? ಯಾವ ದುಡ್ಡು? ಹಲೋ, ನಾನೇ. ನೀನೇ ಹಿಂಗೆ ಡೆಲ್ ಆಗಿದ್ದೆ ಹೆಂಗೋ ಮಗ? ಈ ಜಗತ್ತಲ್ಲಿ ತಾಯಿ ಪ್ರೀತಿನ ಯಾರಿಂದಲೂ ಕೊಡೋಕ್ಕಾಗಲ್ಲ ಮಗ. ಯಾಕಂದರೆ ಅವಳಿಗೆ ತನ್ನವರು ಅಂತ ಯಾವ ಸಂಬಂಧಿಕರು ಇಲ್ಲ ಕಣೋ. ರಿಚ್ ಹುಡುಗಿಗೆ ರಿಚ್ ಹುಡುಗನೇ ಎಲ್ಲ ಕಣೋ. ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗು, ಆವಾಗಾದ್ರೂ ಅವ್ರ ಅಮ್ಮನ ನೆನಪನ್ನ ಮರಿಬೋದು. ಲೋ ಮಗ, ನನ್ನ ಗಾಡಿನ ಇವತ್ತು ಸರ್ವಿಸಿಗೆ ಬಿಟ್ಟೇನಿ, ನಿನ್ನ ಗಾಡಿ ತೊಗೊಂಡು ಹೋಗ್ತೀನಿ ಕಣೋ ಇವತ್ತು. ಸರಿ ಮಗ, ಆಯಿತು. ಅಕ್ಕ, ಒಂದು ಟೀ ಕೊಡಿ. ಹಲೋ ಹಲೋ, ಎಲ್ಲಿದ್ದೀರಾ ಸರ್? ಹಲೋ ಹಲೋ, ಕೇಳಿಸ್ತಿಲ್ವಾ? ಹಲೋ ಸರ್, ಕೇಳಿಸ್ತಯ್ಯಾ? ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಯ್ಯಾ? ಹಾಂ ಸರ್, ಈಗಷ್ಟೇ ಸ್ವಿಗ್ಗಿ ಆರ್ಡರ್ ಮಾಡಿದ್ದಲ್ಲ. ಹಾಂ ಹೌದು ಸರ್, ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಹಾಗೆ ಹೋಟೆಲ್ ಪಕ್ಕದಲ್ಲಿ ನನ್ನೊಂದು ಪಾರ್ಸಲ್ ಇದೆ, ಅದನ್ನು ತಂದುಬಿಡಿ. ಹಾಂ ಹಾಗೆ ನಿಮ್ಮದು ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ ಏನಾದರೂ ಇದೆಯಾ? ಹಾಂ ಇದೆ ಸರ್. ಓಕೆ, ನಿಮ್ಮ ಅಕೌಂಟ್ಗೆ ನಾನು ಇವಾಗ 2,000 ಹಾಕ್ತೀನಿ. ಹಾಂ ಹಾಗೆ ಆ ಫುಡ್ ಜೊತೆಗೆ ಪಾರ್ಸಲು ಕೂಡ ಪೇ ಮಾಡಿಬಿಟ್ಟು ಬರ್ತೀರಾ? ಹಾಂ ಸರಿ ಸರ್.
ಹಲೋ. ಸರ್ ನಿಮ್ಮ ಅಕೌಂಟ್ಗೆ ಈಗಷ್ಟೇ 2,000 ಹಾಕಿದ್ದೀನಿ. ಕ್ರೆಡಿಟ್ ಆಗಿರೋ ಮೆಸೇಜ್ ಬಂದಿರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಹಾಂ, ಒಂದು ನಿಮಿಷ ಸರ್, ಹಂಗೆ ಇರಿ, ನೋಡ್ತೀನಿ. ಹಾಂ ಸರ್, ಬಂದಿದೆ ಸರ್. ಓಕೆ, ನಿಮ್ಗೊಂದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೆ 500 ಪೇ ಮಾಡಿ, ಇನ್ನು ಮಿಕ್ಕಿದ್ದನ್ನು ಅಲ್ಲಿ ಪೇ ಮಾಡಿಬಿಟ್ಟು ಪಾರ್ಸಲ್ ತೊಗೊಳ್ಳಿ. ಸರಿ ಸರ್, ಕಳಿಸ್ಕೊಡಿ, ಆಯಿತು. ಹಲೋ. ಸರ್ ಸ್ಕ್ಯಾನರ್ ಕಳಿಸಿದ್ದೀನಿ, ಬಂದಿದೆಯಾ ಚೆಕ್ ಮಾಡಿ. ಹಾಂ, ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಹಾಂ, ಬಂದಿದೆ ಸರ್. ಈ ಸ್ಕ್ಯಾನರ್ಗೆ 500 ರೂಪಾಯಿ ಹಾಕ್ಬಿಡಿ ಸರ್ ಈಗಲೇ. ಹಾಂ, ಸರಿ ಸರ್. ಸ್ವಲ್ಪ ಅರ್ಜೆಂಟು, ಬೇಗ. ಓಕೆ ಸರ್, ಆಯಿತು. ವೈಡ ಮತ್ತೆ ಫೈಲ್ಡ. ಬರೀ 75 ಐತಲ್ಲ, ಮತ್ತೆ 2,000 ಕಳಿಸಿದ್ದು ಬಂದಿಲ್ವಾ? ಹಲೋ, ಹಾಕಿದ್ರಾ ಸರ್? ಸರ್, ನೀವು ಹಾಕಿರೋ ಅಮೌಂಟು ಮೆಸೇಜ್ ಮಾತ್ರ ಬಂದಿದೆ, ಆದರೆ ಅಕೌಂಟಿಗೆ ಬಂದಿಲ್ವಲ್ಲ. ಆರ್ಡರು ಕ್ಯಾನ್ಸಲ್ ಆಯ್ತಾ? ಹಾಗೆ ಹೋಟೆಲ್ ಪಕ್ಕದಲ್ಲಿ ನನ್ನೊಂದು ಪಾರ್ಸಲ್ ಇದೆ, ಅದನ್ನು ತಂದ್ಬಿಡಿ. ಹಾಂ ಸರ್, ಬಂದಿದೆ ಸರ್. ಒಂದು ನಿಮಿಷ ಸರ್.